ಬಿಜೆಪಿಯಲ್ಲಿ ಪಾದಯಾತ್ರೆ ಬಗ್ಗೆ ಚರ್ಚೆ ಮುಂದುವರಿತಾ ಇದೆ. ದಿಢೀರ್ ದೆಹಲಿಗೆ ತೆರಳಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ಬಿಜೆಪಿಯಲ್ಲಿ ಪಾದಯಾತ್ರೆ ಬಗ್ಗೆ ಚರ್ಚೆ ಮುಂದುವರಿತಾ ಇದೆ. ದಿಢೀರಾಗಿ ದೆಹಲಿಗೆ ತೆರಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ಇಂದು ಹೈಕಮಾಂಡ್ ನಾಯಕರ ಭೇಟಿಯನ್ನು ಮಾಡಲಿದ್ದಾರೆ ಬಿವೈ ವಿಜೇಂದ್ರ. ಬಳ್ಳಾರಿ ಪಾದಯಾತ್ರೆ ಬಗ್ಗೆ ಮತ್ತೊಮ್ಮೆ ಚರ್ಚೆಗೆ ಮುಂದಾದ ವಿಜೇಂದ್ರ. ಕಳೆದ ವಾರ ಪಾದಯಾತ್ರೆಗೆ ಪ್ಲಾನ್ ಮಾಡಿದ್ರು ಮಾಜಿ ಸಚಿವ ಶ್ರೀರಾಮುಲು. ಅಧಿಕೃತವಾಗಿ ಒಪ್ಪಿಗೆ ಸಿಗದ ಕಾರಣ ಪಾದಯಾತ್ರೆಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಅಧಿವೇಶನದಲ್ಲಿ ಪ್ರೊಟೆಸ್ಟ್ ಮಾಡಿ ರಾಜೀನಾಮೆಗೆ ಮುಂದಾಗಿದ್ದ ಬಿಜೆಪಿ. ನಾಗೇಂದ್ರ ರಾಜೀನಾಮೆ ಪಡೆಯುವ ಸರ್ಕಸ್ಗೆ ಅಧಿವೇಶನದಲ್ಲಿ ಹಿನ್ನಡೆಯಾಗಿರುವಂತಹದ್ದು. ಇದೀಗ ಪಾದಯಾತ್ರೆ ಮಾತುಕತೆಗೆ ಮುಂದಾದ ವಿಜೇಂದ್ರ ಅಂಡ್ ಶ್ರೀರಾಮುಲು. ಬಿಜೆಪಿಯಲ್ಲಿ ಪಾದಯಾತ್ರೆ ಬಗ್ಗೆ ಇದೀಗ ಚರ್ಚೆ ಮುಂದುವರಿತಾ ಇರುವಂತಹದ್ದು. ದಿಢೀರಾಗಿ ದೆಹಲಿಗೆ ಬಿವೈ ವಿಜೇಂದ್ರ ಅವರು ತೆರಳಿದ್ದಾರೆ. ಇಂದು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಲಿದ್ದಾರೆ ಬಿವೈ ವಿಜೇಂದ್ರ. ಬಳ್ಳಾರಿ ಪಾದಯಾತ್ರೆ ಬಗ್ಗೆ ಮತ್ತೊಮ್ಮೆ ಚರ್ಚೆಗೆ ಮುಂದಾಗಿರುವಂತಹದ್ದು. ಹೈಕಮಾಂಡ್ ನಾಯಕರ ಮುಂದೆ ಪ್ಲಾನ್ ಬಗ್ಗೆ ಚರ್ಚೆ ಸಾಧ್ಯತೆ ಇದೆ. ಬರೀ ಎಸ್ಟಿ ಸಮುದಾಯ ಮುಂದಿಟ್ಟುಕೊಂಡು ಹೋರಾಟ ಮಾಡಬೇಕಾ ಅಥವಾ ಎಲ್ಲಾ ಸಮುದಾಯ ಸೇರಿಸಿಕೊಂಡು ಹೋರಾಟ ಮಾಡಬೇಕಾ, ಈ ರೀತಿ ಪ್ರಶ್ನೆಗಳಿರುವಂತಹದ್ದು. ನಾಯಕರೆಲ್ಲರೂ ಸೇರಿ ಪಾದಯಾತ್ರೆ ಮಾಡಬೇಕಾ ಎಂಬುದರ ಬಗ್ಗೆ ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ. ಅಧಿವೇಶನದ ಬಗ್ಗೆಯೂ ಕಂಪ್ಲೀಟ್ ರಿಪೋರ್ಟ್ ನೀಡಲಿದ್ದಾರೆ ವಿಜೇಂದ್ರ. ನಾಗೇಂದ್ರ ರಾಜೀನಾಮೆಗೆ ಮಾಡಿದ ಹೋರಾಟದ ಬಗ್ಗೆಯೂ ಮಾಹಿತಿ. ಹೈಕಮಾಂಡ್ ನಾಯಕರ ಮುಂದೆ ಪ್ಲಾನ್ ಬಗ್ಗೆ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ದಿಢೀರಾಗಿ ವಿಜೇಂದ್ರ ಅವರು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಬರೀ ಎಸ್ಟಿ ಸಮುದಾಯ ಮುಂದಿಟ್ಕೊಂಡು ಈ ಹೋರಾಟ ಮಾಡಬೇಕಾ ಅಥವಾ ಎಲ್ಲ ಸಮುದಾಯವನ್ನು ಸೇರ್ಕೊಂಡು ಈ ಹೋರಾಟ ಮಾಡಬೇಕಾ, ಈ ವಿಚಾರವಾಗಿ ಇವತ್ತು ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ನಾಯಕರೆಲ್ಲ ಸೇರಿ ಪಾದಯಾತ್ರೆ ಮಾಡಬೇಕಾ ಎಂಬುದರ ಬಗ್ಗೆ ಇವತ್ತು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆ ಇರುವಂತಹದ್ದು. ಹಾಗೆ ಅಧಿವೇಶನದಲ್ಲಿ ಏನೇನು ಆಯಿತು ಅದರ ಬಗ್ಗೆ ಕೂಡ ಕಂಪ್ಲೀಟ್ ರಿಪೋರ್ಟ್ ನೀಡಲು ಕೂಡ ವಿಜೇಂದ್ರ ಅವರು ದೆಹಲಿಗೆ ತೆರಳಿರುವಂತಹದ್ದು. ನಾಗೇಂದ್ರ ರಾಜೀನಾಮೆಗೆ ಮಾಡಿದ ಹೋರಾಟದ ಬಗ್ಗೆಯೂ ಕೂಡ ವಿಜೇಂದ್ರ ಅವರು ಮಾಹಿತಿ ನೀಡಲಿದ್ದಾರೆ.